ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ನಡೆಸಿದ ಮರಿಚಪ್ಪಿ ಹತ್ಯಾಕಾಂಡದ ಬಗ್ಗೆ ನಿಮಗೆ ಗೊತ್ತಾ? 49 ವರ್ಷಗಳ ಹಿಂದೆ ಕಮ್ಯುನಿಸ್ಟರು ನಡೆಸಿದ್ದ ಈ ಭೀಕರ ಮಾರಣ ಹೋಮದ ಬಗ್ಗೆ ಇಲ್ಲಿದೆ ಫುಲ್ ಡೀಟೇಲ್ಸ್. ಏನಿದು ಮರಿಚಪ್ಪಿ ಹತ್ಯಾಕಾಂಡ? ಸ್ವಾಭಿಮಾನಿ ಸ್ವಾವಲಂಬಿ ದಲಿತ ಹಿಂದೂಗಳ ಪಶ್ಚಿಮ ಬಂಗಾಳ ಸರ್ಕಾರವೇ ನರಮೇಧ ನಡೆಸಿದ್ದು ಯಾಕೆ? ಕೆಂಪು ನೀಲಿ ಭಾಯಿ ಭಾಯಿ ಎನ್ನುವರು ನೋಡಲೇಬೇಕಾದ ವಿಡಿಯೋ ಇದು. ಸ್ನೇಹಿತರೆ, ಅದು 1976ರ ಜನವರಿ 26ನೇ ತಾರೀಕು. ಇಡೀ ದೇಶ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದರೆ ಆ ಒಂದು ದ್ವೀಪದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆ ದ್ವೀಪದ ಸುತ್ತುವರೆದಿದ್ದ ಸರ್ಕಾರಿ ಪೊಲೀಸರು ಮತ್ತು ಸರ್ಕಾರಿ ಪ್ರಾಯೋಜಿತ ಗೂಂಡಾಗಳು ದ್ವೀಪದ ಒಳಗಿರುವ ಜನರನ್ನ ಹೊರಗೆ ಬರದಂತೆ ತಡೆಯುತ್ತಿದ್ದರು. ಇದೆಲ್ಲ ನಡೆಯುತ್ತಿದ್ದದ್ದು ಯಾಕಾಗಿ? ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ತಿಳಿಸ್ತೇವೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಏನಿದು ಮರಿಚಪ್ಪಿ ಹತ್ಯಾಕಾಂಡ? ಇದರ ಹಿನ್ನೆಲೆ ಏನು? 1947ರಲ್ಲಿ ಭಾರತವು ವಿಭಜನೆಗೊಂಡಾಗ ವಿಭಜಿತ ಪ್ರದೇಶದಲ್ಲಿದ್ದ ಅಂದ್ರೆ ಆಗಿನ ಪೂರ್ವ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು, ಅದರಲ್ಲೂ ದಲಿತರು ಆ ದೇಶದಲ್ಲೇ ಉಳಿದರು. 1960ರ ದಶಕದಿಂದ ಅದೇ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನಗಳು ಅಲ್ಲಿ ನೆಲೆಸಿದ್ದ ಹಿಂದೂಗಳ ಪಾಲಿಗೆ ನರಕ ಸದೃಶವೆಂದು ಅರಿವಾದಾಗ ವಾಪಸ್ ಭಾರತಕ್ಕೆ ವಲಸೆ ಬರಲು ಶುರು ಮಾಡಿದರು. 1960ರಲ್ಲಿ ಅತಿ ಹೆಚ್ಚು ದಲಿತ ಹಿಂದೂಗಳು ಆಗಿನ ಪೂರ್ವ ಪಾಕಿಸ್ತಾನದಿಂದ ಪಶ್ಚಿಮ ಬಂಗಾಳಕ್ಕೆ ವಲಸೆ ಬಂದರು. ಆಗ ಅವರನ್ನ ವಲಸಿಗರು ಎಂದು ಭಾರತ ಸ್ವೀಕರಿಸಿದೆ ಹೊರತು ದೌರ್ಜನ್ಯಕ್ಕೆ ಒಳಗಾದ ನಮ್ಮವರು ಎಂದು ಪರಿಗಣಿಸಲೇ ಇಲ್ಲ. ಆ ಸಮಯದಲ್ಲಿ ಸರ್ಕಾರಗಳು ಈ ಬಡ ದಲಿತ ಹಿಂದೂಗಳನ್ನ ಪಶ್ಚಿಮ ಬಂಗಾಳದ ದಂಡಕಾರಣ್ಯಕ್ಕೆ ನೂಕಿದರು. ಇವರಿಗೆ ಸರ್ಕಾರವೇ 2-3 ದಿನಕ್ಕೊಮ್ಮೆ ಆಹಾರ ಪದಾರ್ಥಗಳನ್ನ ಕಳುಹಿಸುತ್ತಿತ್ತು. ಈ ಆಹಾರಕ್ಕಾಗಿ ಕಾದುಕೊಂಡೇ ಅನೇಕರು ಮರಣ ಹೊಂದಿದರು. ಕೆಲವರು ಕಾಡು ಪ್ರಾಣಿಗಳಿಗೆ ಬಲಿಯಾದರು. ಇಂತಹ ನರಕ ಸದೃಶ ವಾತಾವರಣದಲ್ಲಿ ಆ ದಲಿತ ಹಿಂದೂಗಳು ವಾಸಿಸುತ್ತಿದ್ದರು. 1977ರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಯಿತು. ಈ ಸಮಯದಲ್ಲಿ ದಂಡಕಾರಣ್ಯದ ದಲಿತ ಶಿಬಿರಗಳಿಗೆ ಬಂದ ಸಿಪಿಐ ಮುಖಂಡ ರಾಮ್ ಚಟರ್ಜಿ ಎಂಬಾತ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲಾ ಶರಣಾರ್ಥಿಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ಶಾಶ್ವತ ನೆಲೆ ಕಲ್ಪಿಸಲಾಗುವುದು ಎಂದು ಆಶ್ವಾಸನೆಯನ್ನ ನೀಡಿದ. ಇದನ್ನ ಕೇಳಿ ದಲಿತ ಹಿಂದೂಗಳು ಖುಷಿಯಿಂದ ಕುಣಿದಾಡಿದರು. 1977ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಪಶ್ಚಿಮ ಬಂಗಾಳದಲ್ಲಿ ಜಯಬೇರಿ ಬಾರಿಸುತ್ತದೆ. ಜ್ಯೋತಿ ಬಸು ಮುಖ್ಯಮಂತ್ರಿಯಾಗುತ್ತಾರೆ. ನಿರಾಶ್ರಿತ ದಲಿತ ಹಿಂದೂಗಳ ಮುಖಂಡರಾದ ಸತೀಶ್ ಮಂಡಲ್ ಎಂಬವರು ಜ್ಯೋತಿ ಬಸುವನ್ನ ಭೇಟಿಯಾಗಿ ತಮಗೆ ನೀಡಿದ ಆಶ್ವಾಸನೆಯನ್ನು ವಿವರಿಸುತ್ತಾರೆ. ಜ್ಯೋತಿ ಬಸು, ಸರ್ಕಾರ ನಿಮಗೆ ಯಾವುದೇ ರೀತಿಯ ಸಹಾಯವನ್ನ ಮಾಡಲಾಗುವುದಿಲ್ಲ. ಸುಂದರ್ಬನ್ ಕಾಡುಗಳಲ್ಲಿ ಒಂದು ಕಡೆ ನೀವೇ ಜಾಗ ನೋಡಿಕೊಳ್ಳಿ ಎಂದು ಕಡ್ಡಿ ಮುರಿದಂತೆ ಹೇಳುತ್ತಾರೆ. ಸತೀಶ್ ಮಂಡಲ್ ಅವರಿಗೆ ಒಮ್ಮೆ ಅವಮಾನ ಆದರೂ ಅವರು ಇದನ್ನ ಧನಾತ್ಮಕವಾಗಿ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾರೆ. ಕಮ್ಯುನಿಸ್ಟರು ತೋರಿಸಿದ ಜಾಗಗಳಲ್ಲಿ ನಿರಾಶ್ರಿತ ದಲಿತ ಹಿಂದೂಗಳು ಹೋಗಿ ವಾಸ ಮಾಡುತ್ತಾರೆ. ಅದೇ ರೀತಿ ಸುಮಾರು 15,000 ಜನರು ಮರಿಚಪ್ಪಿ ಎಂಬ ಸುಂದರ್ಬನ್ ಕಾಡಿನ ದ್ವೀಪಕ್ಕೆ ಬಂದು ನೆಲೆಸುತ್ತಾರೆ. ಮರಿಚಪ್ಪಿ ಎಂಬ ದ್ವೀಪವನ್ನ ಸ್ವಾವಲಂಬಿ ಊರನ್ನಾಗಿ ಮಾಡಿದ ದಲಿತ ಹಿಂದೂಗಳು. ಕೆಲವೇ ತಿಂಗಳುಗಳಲ್ಲಿ ಮರಿಚಪ್ಪಿ ದ್ವೀಪ ಬದಲಾಗತೊಡಗಿತು. ಮರಿಚಪ್ಪಿ ಬದಲಿಗೆ ಅದನ್ನ ನೇತಾಜಿ ನಗರ ಎಂದು ಮರುನಾಮಕರಣ ಮಾಡುತ್ತಾರೆ. ಅಲ್ಲಿರುವ ಅಲ್ಪ ಸ್ವಲ್ಪ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಮಾದರಿ ನಗರವನ್ನ ನಿರ್ಮಾಣ ಮಾಡುವ ಪಣ ತೊಡುತ್ತಾರೆ. ಅದಕ್ಕೆ ಬೇಕಾದ ನೀಲಿ ನಕಾಶೆಯನ್ನು ತಯಾರಿಸುತ್ತಾರೆ. ನೇತಾಜಿ ನಗರದಲ್ಲಿ ರಾಜಮಾರ್ಗಗಳು, ಶಾಲೆ, ಆಸ್ಪತ್ರೆಗಳ ನಿರ್ಮಾಣವಾಗುತ್ತದೆ. ನೇತಾಜಿ ನಗರದಲ್ಲಿ ಉಪ್ಪು ನೀರನ್ನ ಸಿಹಿ ನೀರಾಗಿ ಪರಿವರ್ತಿಸುವ ಟ್ಯೂಬ್ ವೆಲ್ ಕೊಳವೆ ಬಾವಿಯನ್ನ ಮಾಡಿಸುತ್ತಾರೆ. ಕುಂಬಾರಿಕೆ, ಚಮ್ಮಾರಿಕೆ, ಕಮ್ಮಾರಿಕೆ, ಮೀನುಗಾರಿಕೆಯಲ್ಲಿ ಜನರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಸಿಗಡಿ ಕೃಷಿಯ ಮೂಲಕ ಸ್ವಾವಲಂಬಿ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾರೆ. ಸಣ್ಣ ದೋಣಿಗಳನ್ನು ನಿರ್ಮಾಣ ಮಾಡುವ ಕಾರ್ಖಾನೆಗಳನ್ನು ಸ್ಥಾಪಿಸುತ್ತಾರೆ. ಬೀಡಿ ಉದ್ಯಮವನ್ನು ಆರಂಭಿಸುತ್ತಾರೆ. ಆಸ್ಪತ್ರೆಗೆ ಅವರೇ ದುಡ್ಡು ಹಾಕಿ ಒಬ್ಬ ವೈದ್ಯ ಮತ್ತು ಔಷಧಾಲಯವನ್ನು ತೆರೆಯುತ್ತಾರೆ. ನೋಡುತ್ತಿದ್ದಂತೆ ನೇತಾಜಿ ನಗರ ಹೇಗೆ ಬೆಳೆಯಿತು ಎಂದರೆ, ಸಿಗಡಿ ಕೃಷಿಯ ಮೂಲಕ ತಾವು ಬೆಳೆದ ಸಿಗಡಿನ ವಿದೇಶಕ್ಕೆ ರಫ್ತು ಮಾಡಲು ಪಶ್ಚಿಮ ಬಂಗಾಳ ಸರ್ಕಾರ ಅನುಮತಿ ನೀಡಲು ಮನವಿ ಮಾಡುವಷ್ಟರ ಮಟ್ಟಿಗೆ ಅಲ್ಲಿನ ದಲಿತ ಹಿಂದೂಗಳು ಬೆಳೆದರು. ಒಂದು ಕಾಲದಲ್ಲಿ ನಿರಾಶ್ರಿತರಾಗಿ ಬಂದಿದ್ದ ಈ ದಲಿತ ಹಿಂದೂಗಳು ಸರ್ಕಾರದ ಯಾವುದೇ ಸವಲತ್ತು ಪಡೆದು ಸ್ವಾವಲಂಬಿ ಜೀವನ ನಡೆಸುತ್ತಿರುವುದನ್ನು ನೋಡಿ ಪಶ್ಚಿಮ ಬಂಗಾಳ ಸರ್ಕಾರದ ಕಣ್ಣು ಕುಕ್ಕಿತು. ನೇತಾಜಿ ನಗರ ಪಶ್ಚಿಮ ಬಂಗಾಳಕ್ಕೆ ಮಾತ್ರವಲ್ಲ, ಆ ಕಾಲದಲ್ಲಿ ಇಡೀ ಭಾರತಕ್ಕೆ ಮಾದರಿಯಾಗಬೇಕಿತ್ತು. ಸ್ವಾವಲಂಬಿ ಜೀವನ ನಡೆಸುತ್ತಿದ್ದ ದಲಿತ ಹಿಂದೂಗಳ ಮೇಲೆ ಸರ್ಕಾರವೇ ನಡೆಸಿತು ಭೀಕರ ಮಾರಣ ಹೋಮ. ಮೊದಲಿಗೆ ಮರಿಚಪ್ಪಿ ದ್ವೀಪವನ್ನ ರಿಸರ್ವ್ ಫಾರೆಸ್ಟ್ ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಘೋಷಣೆ ಮಾಡಿತು. ಸುಂದರ್ಬನ್ ಕಾಡುಗಳಲ್ಲಿರುವ ಜೀವ ವೈವಿಧ್ಯಗಳ ರಕ್ಷಣೆಗಾಗಿ ಮರಿಚಪ್ಪಿಯನ್ನು ರಿಸರ್ವ್ ಫಾರೆಸ್ಟ್ ಆಗಿ ಘೋಷಣೆ ಮಾಡುತ್ತೇವೆಂದು ಸಮಜಾಯಿಷಿ ಕೊಟ್ಟಿತು. 1979ರ ಜನವರಿ 24ರಂದು ಸ್ವತಃ ಮುಖ್ಯಮಂತ್ರಿ ಜ್ಯೋತಿ ಬಸು ಅವರೇ ಮರಿಚಪ್ಪಿ ನಗರ ಅಂದ್ರೆ ನೇತಾಜಿ ನಗರದ ನಿರ್ನಾಮಕ್ಕೆ ಕರೆ ಕೊಟ್ಟರು. ಜನವರಿ 26ರಂದು ಮರಿಚಪ್ಪಿ ದ್ವೀಪಕ್ಕೆ ಆರ್ಥಿಕ ದಿಗ್ಬಂಧನವನ್ನ ಹಾಕಲಾಯಿತು. ಪೊಲೀಸರು ದ್ವೀಪದ ಸುತ್ತುವರೆದರು. ಸಿಗಡಿ ಕೃಷಿಯ ಕೊಳಕ್ಕೆ ವಿಷವನ್ನ ಹಾಕಲಾಯಿತು.
ಮಾಡಿದ್ರು. ಇದರಿಂದ 13 ಮಕ್ಕಳು ಸಾವನ್ನಪ್ಪಿದರು. ಆಹಾರ ಸಾಮಗ್ರಿಗಳು, ಔಷಧಿಗಳ ಪೂರೈಕೆಯನ್ನು ನಿಲ್ಲಿಸುತ್ತಾರೆ. ಪ್ರತಿರೋಧ ತೋರಿದ ದಲಿತ ಹಿಂದೂಗಳ ಮೇಲೆ ಸರ್ಕಾರಿ ಪೊಲೀಸರು ಮತ್ತು ಸರ್ಕಾರಿ ಪ್ರಾಯೋಜಿತ ಗೂಂಡಾಗಳು ದಾಳಿ ಮಾಡುತ್ತಾರೆ. ಶವಗಳನ್ನು ರಾಯಮಂಗಲ ನದಿಗೆ, ಸಮುದ್ರಕ್ಕೆ ಎಸೆಯಲಾಗುತ್ತದೆ. ಕೆಲವು ಶವಗಳನ್ನು ಸುಂದರ್ಬನ್ ಕಾಡಿನ ಹುಲಿಗಳಿಗೆ ಆಹಾರವಾಗಿ ಕೊಡಲಾಗುತ್ತದೆ. ಈ ಭೀಕರ ನರಮೇಧದಲ್ಲಿ ಸಾವಿಗೀಡಾದ ಸಂಖ್ಯೆ ನಿಖರವಾಗಿ ಸಿಗುತ್ತಿಲ್ಲವಾದರೂ ಒಂದು ವರದಿಯ ಪ್ರಕಾರ 177 ಮಂದಿ ವೈದ್ಯಕೀಯ ಸಹಾಯ ಸಿಗದೆ, 94 ಮಕ್ಕಳನ್ನ ವಿಷಪ್ರಾಶನ ಮಾಡಿ, 24 ಯುವತಿಯರನ್ನ ಅತ್ಯಾಚಾರ ಮಾಡಿ ಕೊಲ್ಲಲಾಗಿದೆ. 239 ಮಂದಿ ತಾವೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಪೊಲೀಸರ ಗುಂಡೇಟಿಗೆ, ಕಮ್ಯುನಿಸ್ಟ್ ದಾಳಿಕೋರರ ದಾಳಿಗೆ ಬಲಿಯಾದವರ ಲೆಕ್ಕವೇ ಸಿಗಲಿಲ್ಲ. ಈ ಸಮಯದಲ್ಲಿ ಪತ್ರಕರ್ತರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಸಂಸದೀಯ ಸಮಿತಿಗಳಿಗೂ ಮರಿಚಪ್ಪಿ ಪ್ರವೇಶಕ್ಕೆ ನಿಷೇಧ ಹೇರಲಾಗುತ್ತದೆ. ವರದಿ ಮಾಡಲು ಹೋದ ಪತ್ರಕರ್ತರಿಗೆ ಪೊಲೀಸರ ಮೂಲಕ, ಅರಣ್ಯ ಇಲಾಖೆ ಅಧಿಕಾರಿಗಳ ಮೂಲಕ ಕಿರುಕುಳ ಕೊಡಲಾಗುತ್ತದೆ. ನೋಡುತ್ತಿದ್ದಂತೆ ಸ್ವಾವಲಂಬಿ ನಗರವಾಗಿ ಬೆಳೆದಿದ್ದ ನೇತಾಜಿ ನಗರ ಮರಿಚಪ್ಪಿ ದ್ವೀಪ ಸ್ಮಶಾನ ಸದೃಶವಾಗಿ ಮಾರ್ಪಾಡಾಗುತ್ತದೆ. ಕೊನೆಗೆ 17 ಮೇ 1979ರಂದು ಆಗಿನ ವಾರ್ತಾ ಸಚಿವ ಬುದ್ಧದೇವ ಭಟ್ಟಾಚಾರ್ಯ ಮರಿಚಪ್ಪಿ ದ್ವೀಪದಿಂದ ಸಂಪೂರ್ಣವಾಗಿ ನಿರಾಶ್ರಿತರನ್ನ ಹೊರಗೆ ಹಾಕಲಾಗಿದೆ ಎಂದು ಘೋಷಣೆ ಮಾಡುತ್ತಾರೆ. ಈ ಮರಿಚಪ್ಪಿ ಹತ್ಯಾಕಾಂಡ ನಡೆದು 49 ವರ್ಷಗಳಾಯಿತು. ಮಾತೆತ್ತಿದರೆ ಮಾನವೀಯ ಮೌಲ್ಯ, ಮಾನವ ಹಕ್ಕು ಎಂದೆಲ್ಲ ಪುಂಖಾನುಪುಂಖವಾಗಿ ಮಾತನಾಡುವ ಕಮ್ಯುನಿಸ್ಟರು 49 ವರ್ಷಗಳ ಹಿಂದೆ ಈ ಭೀಕರ ಭೀಭತ್ಸ ಹತ್ಯಾಕಾಂಡಕ್ಕೆ ಕಾರಣೀಕರ್ತರಾಗಿದ್ದರು ಎಂಬುದು ಇತಿಹಾಸದಲ್ಲಿ ಹುದುಗಿ ಹೋದ ಕರಾಳ ಸತ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.